ಫೈನಲಿ 50K. ಹ್ಯಾಪಿ 50K. ಫೈನಲಿ ಅಮ್ಮ 50,000 ಜನದ ಪ್ರೀತಿ ಕಳ್ಸಿದ್ದೀನಿ. ಏನು ಅನಿಸ್ತೈತೆ? ಏನಾರ ಮಾಡ್ಕೊಳ್ಳಿ, ಏನಾರ ಬಿಡ್ಲಿ, ನಾವು ಸುಮ್ಮನಿರೋಣ. ವಯಸ್ಸಾದ್ಮೇಲೆ ಕೆಳಗೆ ಎಲ್ಲಿದ್ದೆ ಇಲ್ಲಿ ಸದಕ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸುಕನ್ಯಾ ಗೌಡ. ವೆಲ್ಕಮ್ ಬ್ಯಾಕ್ ಟು ಸುಕನ್ಯಾ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಏನಪ್ಪ ಅಂತಂದರೆ ತುಂಬ ದಿನದಿಂದ ಅಂದರೆ ಎಷ್ಟೋ ವರ್ಷದಿಂದ ಕಷ್ಟಪಟ್ಟಿದ್ದಕ್ಕೂ ಇವತ್ತು ಸಾರ್ಥಕ ಆಯಿತು ಅಂತ ಅನ್ನಿಸ್ತೀನಿ ನನಗೆ. ಎಂತಕ್ಕಪ್ಪ ಅಂದರೆ ಫೈನಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ 50,000 ಜನ ಫಾಲೋವರ್ಸ್ ಕಂಪ್ಲೀಟ್ ಆಗಿಬಿಟ್ರು. ಎಷ್ಟು ಖುಷಿ ಆಯಿತು ಅಂದರೆ, ಆ್ಯಕ್ಚುಲಿ ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋವಾಗ ರೋಡಲ್ಲಿ ನೋಡಿದೆ 50K ಫಾಲೋವರ್ಸ್ ಕಂಪ್ಲೀಟ್ ಆಗಿರೋದು ನೋಡಿ ಕುಣಿದಾಡ್ತಾ ಇದ್ದೀನಿ ನಾನು ರೋಡಲ್ಲಿ. ಆಮೇಲೆ ಕೆಲ್ಸಕ್ಕೆ ಹೋದಾಗ ಅಷ್ಟೇ ಎಲ್ಲರ ಹತ್ರ ಹೇಳ್ಕೊಂಡು ಕುಣಿತಾ ಇದ್ದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಎಷ್ಟು ಎಫರ್ಟ್ಸ್ ಹಾಕಿದ್ದೀನಿ ನಾನು ಅದಕ್ಕೆ ಅಂತಂದರೆ ಆ್ಯಕ್ಚುಲಿ ನಾನು ನಿಜವಾಗ್ಲೂ ಡಿಸರ್ವ್ ಇದ್ದೀನಿ ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಎಷ್ಟೊಂದು ಜನ ನನ್ನ ಆಡ್ಕೊಂಡಿದ್ರು, ಏನು ಮಾಡೋಕ್ಕಾಗಲ್ಲ ನಿನ್ನ ಕೈಲಿ, ಆಮೇಲೆ ನೀನು ಹುಚ್ಚಿ ಥರ ಕುಣಿತಿರ್ತೀಯ, ಅದು ಇದು ಅಂತ ಎಲ್ಲ ಏನೇನೋ ಹೇಳ್ತಾಯಿದ್ರು. ನಾನು ಹುಚ್ಚಿ ಥರ ಕುಣಿತಿದ್ನೋ, ಇನ್ನೊಂದು ಮಾಡ್ತಿದ್ನೋ, ಮತ್ತೊಂದು ಮಾಡ್ತಿದ್ನೋ. ಆದರೆ ಫೈನಲಿ 50,000 ಜನರ ಪ್ರೀತಿ ಗಳಿಸಿದ್ದೀನಿ. ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ. ಯಾರು ಏನಾದರೂ ಅಂದ್ಕೊಳ್ಳಿ, ಅದು ಮ್ಯಾಟ್ರಲ್ಲ. ಆ್ಯಕ್ಚುಲಿ ನಮ್ಮ ಕೆಲಸ ನಾವು ಮಾಡೋಣ, ನಾವು ಬೆಳೀತಾ ಹೋಗೋಣ. ಆಡ್ಕೊಳ್ಳೋರ್ಗೆ ಏನಪ್ಪ ಅಂದರೆ ಅದು ಆಡ್ಕೊಳ್ಳೋದೇ ಕೆಲಸ. ಬಟ್ ನಾವು ನಮ್ಮ ಕೆಲಸ ನಾವು ಮಾಡಿ ಮುಂದೆ ಹೋಗೋಣ. ಹಂಗೆ ಯೂಟ್ಯೂಬಲ್ಲೂ ಸಹಿತ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ನನ್ನ ವ್ಲಾಗ್ಗಳಿಗೆ ಕಮೆಂಟ್ ಮಾಡ್ತಿದ್ದೀರಾ, ವ್ಲಾಗ್ನ ಕಂಪ್ಲೀಟಾಗಿ ನೋಡ್ತಾ ಇದ್ದೀರಾ. ಅದು ತುಂಬ ಖುಷಿ ಆಗ್ತಿದೆ ನನಗೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಯೂಟ್ಯೂಬಲ್ಲೂ ಅಷ್ಟೇ ಸಬ್ಸ್ಕ್ರೈಬರ್ಸು ಚೆನ್ನಾಗಿ ಆಗ್ತಾಯಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಯಾವಾಗಲೂ ನಿಮಗೆ ಚಿರಋಣಿ ಆಗಿರ್ತೀನಿ ನಾನು. ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ನಮ್ಮ ಅಮ್ಮಂಗೆ ಏನು ಅನ್ನಿಸ್ತು ಅಂತ ಕೇಳೋಣ. ಅಮ್ಮ, ಇವಾಗ ನನಗೆ 50,000 ಫಾಲೋವರ್ಸ್ ಆದ್ರಲ್ಲ, ನಿನಗೆ ಏನು ಅನಿಸ್ತು? ಖುಷಿ ಆಯಿತಾ? ಏನು ಅನಿಸ್ತು? ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರಲ್ವಾ, ಅದೇ ಥರ ನಿಮ್ಮನ್ನು ನಾವು ಬಡವರು ಹೆಂಗೂ ನಮ್ಮಂಥ ಬಡವ್ರ ಮಕ್ಕಳನ್ನ ಬೆಳೆಸ್ತಾ ಇದಾರಲ್ಲ, ಅವರಿಗೆಲ್ಲರಿಗೂ ಧನ್ಯವಾದಗಳು. ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂತಂದರೆ ಅಮ್ಮ, ಇವಾಗ ಬಾ, ಏನಪ್ಪ ಅಂತಂದರೆ ಗೈಸ್ ಏನು ಗೊತ್ತಾ, ಬಾರ ಮೇಲೆ ಇವಾಗ ಕೂತ್ಕೋ. ಎಷ್ಟೊಂದು ಜನ ನಿನಗೆ ಹೇಳಿರ್ತಾರೆ, ನಿಮ್ಮ ಮಗಳು ಚೆನ್ನಾಗಿ ಮಾಡ್ತಾಳೆ ಅಂತಲೂ ಕೆಲವೊಬ್ರು ಹೇಳಿರ್ತಾರೆ. ಆಮೇಲೆ ನಿಮ್ಮ ಮಗ್ಳಿಗೇನು ಹುಚ್ಚಿಡ್ತಿದ್ಯಾ, ಹಿಂಗೆ ಕುಣಿತಾ ಇರ್ತಾಳೆ, ಇಬ್ಬರು ಹೆಣ್ಮಕ್ಳು ಅಂತೀರಾ, ಏನು ಈ ಥರ ಎಲ್ಲ ವೀಡಿಯೋ ಮಾಡುತ್ತಾಳೆ, ಚೂರು ಬಾರ ಇಲ್ಲಿ ಫೋನ್ ಹಿಡ್ಕೊ ಕೂತ್ಕೊತೀನಿ, ಈ ಥರ ಎಲ್ಲ ವೀಡಿಯೋ ಮಾಡ್ತಾಳೆ, ಅದು ಇದು ಅಂತೆಲ್ಲ ಹೇಳಿದಾಗ ನಿನ್ಗೆ ಯಾವತ್ತೂ ಬೇಜಾರಾಗಿಲ್ವಾ? ನಿಂಗೇನು ಅನಿಸಿಲ್ವಾ? ಏನು ಗೊತ್ತಾ, ಬೆಳೆಯೋರು ನೋಡೋರೆ ಹುರ್ಕೊಂಡು ನಾವು ಮಾತಾಡೋರೆ ಜಾಸ್ತಿ ಇರ್ತಾರೆ. ನಮ್ಮ ಮಕ್ಳೇನು ಅಂತ ನಮಗೆ ಗೊತ್ತಿದ್ದಾಗ ಬೇರೆಯವ್ರ ಮತ್ತೆಲ್ಲ ಕಿವಿ ಹಾಕೋಬಾರ್ದು. ಆ್ಯಕ್ಚುಲಿ ಏನಂತಂದರೆ ನಮ್ಮ ಊರಲ್ಲಿ ಕೆಲವೊಬ್ಬರು, ಎಲ್ಲರೂ ಅಲ್ಲ, ಕೆಲವೊಬ್ಬರು ಕಿತ್ತೋಗಿರೋ ಜನಗಳಿದ್ದಾರೆ. ಅವ್ರು ಹೆಂಗೆ ಅಂತ ಅಂದರೆ ಅವರು ಬೆಳೆಯಲ್ಲ, ಬೆಳೆಯೋರನ್ನ ನೋಡೂ ಸಹಿಸಲ್ಲ ಗೈಸ್. ಹೆಂಗೆ ಅಂತಂದರೆ ನಮ್ಮ ಅಪ್ಪ ಅವ್ರ ಅಮ್ಮಂಗೆ ಇಲ್ದಲ್ಲೇ ಇರೋದನ್ನೆಲ್ಲ ಹೇಳ್ಕೊಡೋದು, ಆಮೇಲೆ ಏನೇನೋ ಹಿಂಗೆ ವೀಡಿಯೋ ಮಾಡಾಕ್ತಾರೆ. ಲಾಸ್ಟ್ ಟೈಮ್ ನೀವೆಲ್ಲ ನೋಡಿರ್ಬೋದು, ನಮ್ಮ ಅಪ್ಪ ಮುಂದೆ ವೆಡ್ಡಿಂಗ್ ಆ್ಯನಿವರ್ಸರಿದೊಂದು ವ್ಲಾಗ್ ಮಾಡಿದೆ. ಆ ವ್ಲಾಗು ಅಷ್ಟೇ ತುಂಬ ಚರ್ಚೆ ನಡೆದಿದೆ ಊರಲ್ಲಿ. ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿದ್ರು ನಮ್ಮ ಬಗ್ಗೆ ಚರ್ಚೆ ತುಂಬ ಚೆನ್ನಾಗಿ ನಡೆಯುತ್ತೆ ನಮ್ಮ ಊರಲ್ಲಿ. ನಾವು ಬದುಕಿದೀವಿ ಅಂತ ಹೆಂಗೆ ಅಂತಂದರೆ ಗೈಸ್, ನಾವು ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂದರೆ ಜನಗಳನ್ನ, ನಾವು ಮುಂದೆ ಅಷ್ಟೇ ಅಲ್ಲ, ನಾವು ಇಲ್ದಲ್ಲೇ ಇದ್ದಾಗಲೂ ನಮ್ಮ ಹಿಂದೆ ಮಾತಾಡೋಕ್ಕೂ ಕೆಲವರು ಕೆಲಸ ಮಾಡ್ತಾ ಇರ್ತಾರೆ. ಹಂಗೆ ನಮ್ಮ ಹಿಂದೆ ನಾವು ಇಲ್ದಲ್ಲೇ ಇದ್ರೂ ಮಾತಾಡೋಕ್ಕೆ ಅಂತ ಕೆಲವೊಬ್ರನ್ನ ಬಿಟ್ಟಿದ್ದೀವಿ ನಾವು. ಒಳ್ಳೇದ ಕೆಟ್ಟದ ನಮ್ಮ ಬಗ್ಗೆ ಯಾವಾಗಲೂ ಒಟ್ಟಲ್ಲಿ ನಾವು ಬದುಕಿದೀವಿ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ ಅಷ್ಟೇ. ಎಲ್ಲರಿಗೂ ನಾವು ನೆನಪಲ್ಲಿ ಹಂಗಾರು ನೆನೆಸ್ಕೊಳ್ಳಿ ಬಿಡಿ ಗೈಸ್ ಅಲ್ವಾ. ಏನಂತಂದರೆ ನಮಗೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಅಯ್ಯೋ ಇವ್ರು ಹೆಣ್ಮಕ್ಳು ಅದು ಇದು ಹಂಗೆ ಹಿಂಗೆ ಅಂತ ಹೇಳ್ದವ್ರೆ ಜಾಸ್ತಿ. ಯಾಕಂದರೆ ನಮ್ಮ ಅಪ್ಪ ಅವ್ರ ಅಣ್ಣ ತಮ್ಮದಿರಿಗೆ ಎಲ್ಲರಿಗೂ ಒಂದು ಹೆಣ್ಣು ಒಂದು ಗಂಡು ಆ ಥರನೇ. ಬಟ್ ನಮ್ಮ ಅಪ್ಪಂಗೆ ಮಾತ್ರ ನಾವಿಬ್ಬರು ಹೆಣ್ಮಕ್ಳಾಗಿರೋದ್ರಿಂದ ಎಲ್ಲರೂ ಹೇಳ್ತಿದ್ರು, ಇವ್ರೇನು ಮಾಡ್ತಾರೆ, ಅದು ಇದು ಹಂಗೆ ಹಿಂಗೆ ಅಂತ, ಇವ್ರ ಕೈಲಿ ಏನಾಗುತ್ತೆ ಮಾಡೋಕ್ಕೆ ಅಂತ ಎಲ್ಲ. ಫೈನಲಿ ಅಮ್ಮ 50,000 ಜನದ ಪ್ರೀತಿ ಕಳಿಸಿದ್ದೀನಿ. ಏನು ಅನಿಸ್ತೈತೆ?
ಏನೋ ದೇವರ ಹಂಗೆ ಹೇಳ್ದವ್ರೆಲ್ಲ ಗೈಸ್ ಇವ್ರು ಏನ್ ಮಾಡ್ತಾರೆ ಅದು ಇದು ಅಂತ ಹೇಳ್ದವ್ರೆಲ್ಲ ಇವತ್ತು ನಮ್ಮನ್ನ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದಾರೆ. ನಾವು ಆರಾಮಾಗಿ ಬೆಳೀತಾ ಇದೀವಿ. ಏನಿಸ್ತೈತಮ್ಮ? ಹೌದು, ಅವ್ರು ಹೇಳ್ದವ್ರು ಅಂದವ್ರು ಆಡ್ದಾರಲ್ಲ ಅಲ್ಲೇ ಕೂತಿದ್ದಾರೆ. ನಾವು ಇನ್ನು ಮುಂದಕ್ಕೆ ಹೋಗ್ತಾ ಇದೀವಿ. ದೇವ್ರು ಹೆಂಗ್ ನಡ್ಸ್ಕೊಂಡು ಹೋಗ್ತಾನೋ ಹಂಗೆ ನಡ್ಕೊಂಡು ಹೋಗ್ತಾ ಇರೋ ನಮ್ದು. ಅನ್ನೋರೆಲ್ಲ ಅಂತ ಇರ್ಲಿ, ಆಡೋರೆಲ್ಲ ಆಡ್ತಾ ಇರ್ಲಿ. ಆ್ಯಕ್ಚುಲಿ ಗೈಸ್ ತುಂಬಾ ಅವಮಾನ ಮಾಡಿದ್ದಾರೆ ನಮಗೆ ಚಿಕ್ಕ ವಯಸ್ಸಿಂದ. ಇವಾಗ ಕೂಡ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಾವು ದುಡ್ಕೊಂಡು ನಾವು ಅನ್ನ ತಿಂತಿದ್ರು ಕೂಡ ಇವಾಗ್ಲೂ ಕೆಲವೊಬ್ರು ಹೊಟ್ಟೆ ಉರಿ ಜನಗಳಿರ್ತಾರಲ್ಲ, ಅವರು ತುಂಬ ಹೊಟ್ಟೆ ಉರ್ಕೊಂಡು ಸಾಯ್ತಾರೆ. ಯಾವ ಥರ ಅಮ್ಮ ಸಾಂಬಾರು ಇಕ್ಕೋಯ್ತೇನೋ ನೋಡು, ಉಕ್ಕೋಯ್ತೈತೆ, ಹೋಗು. ಏನಪ್ಪ ಅಂತಂದರೆ ಎಷ್ಟು ಉರ್ಕೊಂಡು ಸಾಯ್ತಾರೆ ಅಂತ ಅಂದರೆ ಇದಕ್ಕೆ ಇಬ್ಬರು ಹೆಣ್ಮಕ್ಳೇ, ಇವ್ರ ಕೈಲಿ ಏನೂ ಆಗಲ್ಲ ಅದು ಇದು ಅಂತ ಆಡ್ಕೊಂಡವ್ರಿಗೆಲ್ಲ ಇವತ್ತು ಚೆನ್ನಾಗಿ ತಿಗ ಉರ್ಸಾಕ್ಬಿಟ್ಟಿದ್ದೀನಿ ನಾನು. ಅದೊಂದು ಖುಷಿ ನನಗೆ. ಅವ್ರ ಕೈಲಿ ಅವ್ರು ಹೇಳ್ತೀನಿ, ಅವ್ರು ಓದಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಹಂಗೆ ಹಿಂಗೆ ಅಂತೆಲ್ಲ ಬಿಲ್ಡಪ್ ಹಾಕೋಬೋದು. ಬಟ್ ನಾನು 50,000 ಜನ ಪ್ರೀತಿ ಕಳಿಸಿದ್ದೀನಲ್ಲ, ನಂಗೆ ಅದೇ ಖುಷಿ ಆಯ್ತಮ್ಮ. ನಿಮಗೆ ಗೈಸ್ ಆ್ಯಕ್ಚುಲಿ ತುಂಬ 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 ಎಷ್ಟೊಂದು ಜನ ಹೇಳ್ತಾರೆ ಫೇಕ್ ಫಾಲೋವರ್ಸು ಅದು ಇದು ಅಂತೆಲ್ಲ. ಆ್ಯಕ್ಚುಲಿ ನನಗೆ ಮಾತ್ರ ಗೊತ್ತು. ಆದರೆ ಫೇಕ್ ಫಾಲೋವರ್ಸ್ ಮಾಡ್ಕೊಬೇಕು, ಆ ಥರ ದುಡ್ಡು ಕೊಟ್ಟು ಫಾಲೋವರ್ಸ್ನ ಮಾಡ್ಕೋಬೇಕು, ಆ ಥರ ಎಲ್ಲ ಇದ್ದಿದ್ದಿದ್ರೆ ಯಾವತ್ತೋ ನಾನು 50,000 ಆಗೋಯ್ತಿತ್ತು. ಆ್ಯಕ್ಚುಲಿ ನಾನು ಈ ಸುಕನ್ಯಾ ಸುಕ್ಕು ವಂಡರ್ಬಾಲ್ ನನ್ನ ಅಕೌಂಟ್ನ ಕ್ರಿಯೇಟ್ ಮಾಡಿ ಏನಿಲ್ಲ ಅಂತಂದ್ರೆ ಒಂದು 6-7 ವರ್ಷದ ಮೇಲಾಯಿತು. 50,000 ಫಾಲೋವರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ 6-7 ವರ್ಷ ಸ್ಟ್ರಗಲ್ ಪಟ್ಟಿದ್ದೀನಿ. ಇನ್ನೊಬ್ಬರು ಮಾತಾಡೋರು ಈಸಿಯಾಗಿ ಮಾತಾಡ್ಬಿಡ್ತಾರೆ, ಅದು ಇದು ಅಂತ ಕಮೆಂಟ್ ಮಾಡಿಬಿಡ್ತಾರೆ. ಬಟ್ ಅವ್ರಿಗೇನು ಗೊತ್ತಿರುತ್ತೆ ನಮ್ಮ ಸ್ಟ್ರಗಲು. ಆ್ಯಕ್ಚುಲಿ ಇವಾಗಲೂ ಅಷ್ಟೇ ನನಗೆ ರೀಲ್ಸ್ ಮಾಡೋಕ್ಕೆ ಎಂತಕ್ಕೂ ಟೈಮ್ ಇಲ್ಲ. ಆ್ಯಕ್ಚುಲಿ ಕೆಲ್ಸಕ್ಕೆ ಹೋಗೋದ್ರಿಂದ ಮಾರ್ನಿಂಗ್ 11 ಗಂಟೆಗೆ ಹೋಗಿ ನೈಟ್ 9 ಗಂಟೆಗೆ ಬರ್ತೀನಿ. ಕೆಲ್ಸಕ್ಕೆ ಹೋಗಿ ಅಲ್ಲಿ ಕೆಲಸದಲ್ಲೇ ಟೈಮಾಗಿ ಹೋಗಿರುತ್ತೆ. ಟೈಮು ಇರಲ್ಲ, ಇಲ್ಲಿ ಬೆಳಗ್ಗೆ ಎದ್ದೇಳೋದು ಲೇಟು, ಅದು ಇದು ಏನೇ ಇದ್ರೂ ಅಲ್ಲಿ ಕೆಲಸ ಮುಗಿಸ್ಕೊಂಬಂದು ಅಲ್ಲಿ ಮನೆಗೆ ಬರೋದು ರಾತ್ರಿ 10 ಗಂಟೆ ಆದರೂ ಇಲ್ಲಿ ಬಂದು ನಾನು ರೆಡಿಯಾಗಿ ರೀಲ್ಸ್ ಮಾಡಿ ಎಷ್ಟೊಂದು ದಿನ ಊಟ ಮಾಡೋದೇ 2 ಗಂಟೆ ಆಗೋಗಿರುತ್ತೆ. ರೀಲ್ಸ್ ಮಾಡಿ ಎಲ್ಲ ಮಲಿಕೊಳ್ಳೋದು 3 ಗಂಟೆ ಈ ಥರ ಎಲ್ಲ ಆಗೋಗಿರುತ್ತೆ. ಅದು ಸ್ಟ್ರಗಲ್ಸ್ ಯಾರಿಗೂ ಕಾಣಿಸಲ್ಲ. ನಾವು ಹಿಂದೆ ಮಾಡೋದು ಇವ್ಳಿಗೇನಪ್ಪ ಹುಚ್ಚು ಅನಿಸುತ್ತೆ, ಫೇಕ್ ಫಾಲೋವರ್ಸ್ನ ಮಾಡ್ಕೊಂಬಿಟ್ಟಿದ್ದಾಳೆ, ಏನೇನೋ ಕಮೆಂಟ್ ಮಾಡ್ತಾರೆ. ಅವ್ರಿಗೆಲ್ಲ ನಾನು ತಲೆನೂ ಕೆಡಿಸ್ಕೊಳ್ಳ, ಅವ್ರಿಗೆಲ್ಲ ತಲೆ ಕೆಡಿಸ್ಕೊಂಡಿದ್ದಿದೆ. ಹೌದು, ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳ್ಬೇಕು, ಬೈಕೋಬಾರ್ದು ಯಾರನ್ನು. ಇಲ್ಲ ಬೈಕೊಳ್ಳೋದಲ್ಲ, ಏನಪ್ಪ ಅಂತಂದರೆ ಅವರಿಗೆಲ್ಲ ಥ್ಯಾಂಕ್ ಯು. ನೀವು ಈ ಥರ ಉರ್ಕೊಂಡಿದ್ದರಿಂದ, ನೀವು ಈ ಥರ ನಮ್ಗೆ ಅವಮಾನ ಮಾಡಿದ್ರಿಂದ ನಮಗೆ ನಿಜವಾಗ್ಲೂ ಪ್ರೀತಿ ಕೊಡೋರು, ಪ್ರೀತಿಸೋರು ನಮ್ಮನ್ನು ಸಿಕ್ಕಿ ನಮ್ಮನ್ನು ಮುಂದಕ್ಕೆ ಬೆಳೆಸ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಥ್ಯಾಂಕ್ ಯು ಅಷ್ಟೇ. ಆದ್ರೂ ಎಷ್ಟೇ ಏನೇ ಅಂದ್ಕೊಂಡ್ರು ಒಂದೊಂದು ಸತಿ ಏನೇನೋ ಕಮೆಂಟ್ ಮಾಡಿದಾಗ ಆ ಥರ ಎಲ್ಲ ಆದಾಗ ಬೇಜಾರಾಗುತ್ತೆ. ಬಟ್ ಯಾವುದಕ್ಕೂ ಕೇರ್ ಮಾಡಲ್ಲ. ಒಳ್ಳೆಯದನ್ನ ತಗೊತೀವಿ ಅಂತಂದರೆ ಕೆಟ್ಟದನ್ನು ತಗೊಳ್ಳೋ ಕೆಪಾಸಿಟಿ ಇರಬೇಕು. ಅದು ತುಂಬ ಚೆನ್ನಾಗಿದೆ ನಮಗೆ. ಏನಂತೀಮ್ಮ? ಹೌದು, ಅದು ಫುಡ್ಡಲ್ಲಿ ಬಂದಿದ್ದಲ್ಲ, ಬ್ಲಡ್ಡಲ್ಲೇ ಬಂದದ್ದು. ಹೌದು. ಅಜ್ಜಿ ಬಾರಜ್ಜಿ ಇಲ್ಲಿ. ಆ್ಯಕ್ಚುಲಿ ಗೈಸ್ ನಮ್ಮ ಅಜ್ಜಿಗೂ ನಾನು ವಿಡಿಯೋ ಮಾಡೋದೆಲ್ಲ ಇಷ್ಟ ಇರಲಿಲ್ಲ. ನಮ್ಮ ಅಜ್ಜಿಯವ್ರ ಊರಲ್ಲೂ ಏನೇನೋ ಹೇಳ್ತಿದ್ರು, ಹಿಂಗೆ ಮಾಡಿ ಹಾಕ್ತಾರೆ ವೀಡಿಯೋಗಳನ್ನ ನಿಮ್ಮ ಮೊಮ್ಮಕ್ಕಳು ಅದು ಇದು ಅಂತೆಲ್ಲ ಹೇಳ್ತಿದ್ರು ಅಂತ. ಬಟ್ ನಮ್ಮ ಅಜ್ಜಿಗೆ ನಾನು ಅಂದರೆ ನಮ್ಮ ಅಜ್ಜಿ ಇಲ್ಲಿಗೆ ಬಂದ ಮೇಲೆ ನಾನು ರೀಲ್ಸ್ ಮಾಡೋದು, ನಾನು ಮಧ್ಯರಾತ್ರಿ ಎಲ್ಲ ಹುಚ್ಚಿ ಥರ ರೆಡಿ ಹಾಕ್ಕೊಂಡು ವೀಡಿಯೋಗಳೆಲ್ಲ ಮಾಡೋದು ನೋಡಿದ್ಮೇಲೆ ನಮ್ಮ ಅಜ್ಜಿ ಇವಾಗ ಏನು ಅನ್ನಲ್ಲ. ವೀಡಿಯೋ ಮಾಡ್ತಾಯಿದ್ದೆ ಅಂದರೆ ನಮ್ಮ ಅಜ್ಜಿನೂ ಸಪೋರ್ಟ್ ಮಾಡ್ತಾರೆ. ನಮ್ಮ ಅಜ್ಜಿಗೆ ಏನು ಅನಿಸ್ತೈತೆ ಕೇಳೋಣ. ಬಾರಜ್ಜಿ ಇಲ್ಲಿ. ಅಜ್ಜಿ ಬೈಲಿ. ಖುಷಿ ಆಯ್ತಾ ಚಿನ್ನು? ಹಾಂ, ಇಷ್ಟು ಬೇಗ ಆಗುತ್ತೆ ಅಂತ ಅನ್ಕೊಂಡಿದ್ದಾ? ಹಾಂ, ಇದು ನಮ್ಮ ಮನೆಯ ಸೈಲೆಂಟ್ ಕಿಲ್ಲರ್. ಬಿಟ್ರೆ ಮಾತ್ರ ಅದು ಮನೇಲಿ ಹುಲಿ ಬೀದಿಲಿ. ಅಜ್ಜಿ 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 ಇವಾಗ ನಿನಗೆ ಕರೆಕ್ಟಾಗಿ ಗೊತ್ತಾಯ್ತಾ ಅಜ್ಜಿ? ಇವಾಗ ನಿನಗೆ ನಾನು ಮುಂಚೆಲ್ಲ ವೀಡಿಯೋ ಮಾಡೋದೆಲ್ಲ ಇಷ್ಟ ಇರಲಿಲ್ವಲ್ಲ, ಇವಾಗ ನೀನು ವೀಡಿಯೋ ಮಾಡ್ತೀನಿ ಅಂದರೆ ಸಪೋರ್ಟ್ ಮಾಡ್ತೀಯಲ್ಲ, ಅದು ಹೆಂಗೆ ನಿನಗೆ ಮನಸ್ಸು ಬದಲಾಯಿತು? ಏನಾರ ಮಾಡ್ಕೊಳ್ಳಿ, ಏನಾರ ಬಿಡಲಿ, ನಾವು ಸುಮ್ಮನಿರೋಣ. ವಯಸ್ಸಾದ್ಮೇಲೆ ಕೆಳಗೆ ಎಲ್ಲಿದ್ದೆ ಇಲ್ಲಿ ತನಕ. ಕರೆಕ್ಟಾಗಿ ಹೇಳೋದು, ತಮಾಷೆ ಬಿಟ್ಬಿಟ್ರೆ ಅವ್ರ ಖುಷಿ ಅವ್ರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಬೇಕು ಅಂತ ಒಂದು ಕಡೆ ಮನಸ್ಕೊಳ್ಳೋದು ಅಷ್ಟೇ. ಏನು ಗೊತ್ತಾ, ಇವಾಗ ಆ್ಯಕ್ಚುಲಿ ನಿನಗೆ ರಿಯಲ್ ಸ್ಟೋರಿ ಗೊತ್ತಿಲ್ಲ, ಇನ್ಸ್ಟಾಗ್ರಾಮಲ್ಲಿ 50,000 ಜನ ನನ್ನ ಫಾಲೋ ಮಾಡ್ತಾ ಇದ್ದಾರೆ. ಏನು ಅನಿಸ್ತೈತೆ? ಖುಷಿ ಆಯ್ತಾ ನಿನಗೆ? ಏನು ಅನಿಸ್ತೈತೆ? ಖುಷಿ ಆಯಿತು. 50 ಜನ ನನ್ನ ಮೊಮ್ಮಗಳಿಗೆ. 50 ಜನ ಅಲ್ಲ, 50,000 ಜನ. 50,000 ಜನ.
ಹಾಂ ಅಷ್ಟು ಜನನ ಪ್ರೀತಿ ಗಳಿಸೋಳಲ್ಲ, ಅದಕ್ಕೆ ಖುಷಿ ಆಯಿತು. ಹಾಂ ಏನು ಹೇಳೋಕ್ಕೆ ಇಷ್ಟಪಡ್ತೀಯ ಅದಕ್ಕೆ ಅವ್ರಿಗೆಲ್ಲ ಏನು ಹೇಳ್ತೀಯಾ? ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀಯಾ? ಥ್ಯಾಂಕ್ಸ್. ಆಮೇಲೆ ಹಿಂಗೆ ಸಪೋರ್ಟ್ ಮಾಡಿ ಅಂತೆಲ್ಲ ಏನು ಹೇಳಲ್ವಾ? ಇವೆಲ್ಲ ಮುಂದೆ ಕೇಳೋದು ನನಗೆ ಬರೋಲ್ಲ. ಇನ್ನು ಮುಂದೆ ಇದೇ ಥರ ಎಲ್ಲರೂ ಸಪೋರ್ಟ್ ಕೊಡ್ರಪ್ಪ ನನ್ನ ಮೊಮ್ಮಗಳಿಗೆ. ಏನೋ ಬಡವ್ರ ಮಕ್ಕಳು ಏನೋ ನಿಮ್ಮಿಂದ ಒಂದು ಹೆಸರು ಗಳಿಸ್ಲಿ. ನನ್ನ ಮೊಮ್ಮಕ್ಳು ಇಬ್ಬರಿಗೂ ಒಳ್ಳೇದಾಗಲಿ. ನಮ್ಮ ಅಕ್ಕ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾಯಿಂದ ದೂರ ಸ್ವಲ್ಪ ಅವಳು ಅದಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ. ಆ್ಯಕ್ಚುಲಿ ನನಗೆ ಇಷ್ಟ ಅವಾಗಿಂದನೂ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ ಗೈಸ್, ನಮ್ಮ ಮನೇಲಿ ಎಷ್ಟು ಸಪೋರ್ಟ್ ಮಾಡ್ತಾರೆ ನನಗೆ ಅಂತ ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೇಲಿ ನನಗೆ. ನಮ್ಮಮ್ಮ ಆಗಿರ್ಬೋದು, ನಮ್ಮಪ್ಪ ಆಗಿರ್ಬೋದು, ತೆಗಿಯಮ್ಮ ಗೈಸ್. ಏನಪ್ಪ ಅಂತಂದರೆ ಎಷ್ಟು ಸಪೋರ್ಟ್ ಮಾಡ್ತಾರೆ ನಮ್ಮ ಮನೇಲಿ, ಎಷ್ಟು ಸಪೋರ್ಟಿವ್ ಪೇರೆಂಟ್ಸ್ ಇದ್ದಾರೆ ಅಂತಂದರೆ ನಿಜ ನಿಮ್ಗೆ ಹೇಳಿದ್ರೆ ನಂಬಲ್ಲ. ಆ್ಯಕ್ಚುಲಿ ನಾನು ಒಳಗಡೆ ಎಲ್ಲ ಈಚೆ ಬಂದಿದ್ದೀನಿ. ನನಗೆ ಸ್ವಲ್ಪ ಶೈ ಅನ್ಸೋದಂದರೆ ಸ್ವಲ್ಪ ಅವ್ರ ಮುಂದೆಲ್ಲ ಅದೆಲ್ಲ ಹೇಳ್ಕೊಳ್ಳೋಕೆ ಮುಜುಗರ ಅನಿಸುತ್ತೆ. ಏನಪ್ಪ ಅಂತಂದರೆ ಗೈಸ್, ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅಣ್ಣನೇ ಆಗಿರ್ಬೋದು ಅಥವಾ ನಮ್ಮ ಅಕ್ಕನೇ ಆಗಿರ್ಬೋದು, ಒಂದು ದಿನ ನೀನು ಯಾಕೆ ಈ ಥರ ರೀಲ್ಸ್ ಮಾಡಿದ್ಯಾ, ಯಾಕೆ ಈ ಥರ ಬಟ್ಟೆ ಹಾಕೊಂಡಿದ್ಯಾ, ಅಥವಾ ಯಾಕೆ ಹಿಂಗೆ ರೆಡಿ ಆಗಿದೆಯಾ ಅನ್ನೋದಾಗಿರ್ಬೋದು, ಏನೇ ಒಂದು ಸಹಿತ ಅವರು ಯಾವ ಹೊತ್ತೂ ಕ್ವೆಶನ್ ಮಾಡಿದವರೇ ಅಲ್ಲ ನನಗೆ. ನೀನು ಏನಾದರೂ ಮಾಡು, ಒಳ್ಳೆ ರೀತಿ ಮಾಡು, ಚೆನ್ನಾಗಿರು, ಅಷ್ಟೇ ನಮ್ಮ ಮನೇಲಿ ಹೇಳೋದು ನನಗೆ. ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅಂದರೆ ಅವ್ರ ವಿಡಿಯೋ ಮಾಡ್ಕೊಡೋದಾಗಿರ್ಬೋದು, ಏನಾಗಿರ್ಬೋದು, ಅದು ತುಂಬ ಸಪೋರ್ಟಿವ್ ಪೇರೆಂಟ್ಸ್ ಇದ್ದಾರೆ ನನಗೆ. ಅದೊಂದು ವಿಷಯಕ್ಕೆ ತುಂಬ ಖುಷಿ ಪಡ್ತೀನಿ. ಬೇರೆಯವರು ನಮ್ಮ ಅಪ್ಪ ಅಮ್ಮನ ಹತ್ರನೇ ಬಂದು ಬೇರೆಯವರು ಅದು ಇದು ಅಂತ ಎಲ್ಲ ಹೇಳ್ದಾಗ್ಲೂ ನಮ್ಮ ಅಪ್ಪ ಅಮ್ಮ ಒಂದೇ ಮಾತು ಹೇಳ್ತಾರೆ ಅವ್ರಿಗೆ, ನನ್ನ ಮಗಳು ಖುಷಿ, ಅವಳಿಗೆ ಏನು ಅನಿಸುತ್ತೋ ಅದು ಮಾಡಲಿ, ನಾವು ಅವಳ ಜೊತೆ ಇರ್ತೀವಿ, ಅವಳಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ, ನಮ್ಮ ಫ್ಯಾಮಿಲಿಲೆಲ್ಲರೂ. ಆವಾಗ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಏನೋ ಒಂಥರ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆ ಥರ ವಿಷಯಗಳನ್ನೆಲ್ಲ. ನಿಜ ಖುಷಿ ಆಯಿತು. 50,000 ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದು ಒಂಥರ ಡ್ರೀಮ್ ಅನ್ನೋ ಥರ ಇತ್ತು. ನಮ್ಮ ಅಣ್ಣ ಒಬ್ಬ ಇದ್ದಿದ್ರೆ ಇನ್ನೂ ಖುಷಿ ಆಯ್ತಿತ್ತು ಜಾಸ್ತಿ. ಅವ್ರ ಮಾವಂಗೆ ಸ್ವಲ್ಪ ಆ್ಯಕ್ಸಿಡೆಂಟಾಗಿ ಡೆತ್ ಆಗಿದ್ರು, ಅದಕ್ಕೋಸ್ಕರ ಊರಲ್ಲಿದ್ದಾನವನು. ಅವನ ಹಬ್ಬ ಇರೋಕ್ಕಾಗಿಲ್ಲ. ಅವನೊಬ್ಬ ಇದ್ದಿದ್ದರೆ ಇನ್ನೂ ಸಿಕ್ಕಾಪಟ್ಟೆ ಭಯಂಕರ ಖುಷಿ ಆಯ್ತಿತ್ತು ನನಗೆ. ಆಮೇಲಿಂದ ಏನಪ್ಪ ಅಂತಂದರೆ ಎಲ್ಲರೂ ಫೋನ್ ಮಾಡಿ ನನ್ನ ಫ್ರೆಂಡ್ಸ್ಗಳು, ಗೈಸ್ ಏನು ಗೊತ್ತಾ, 50,000 ಜನ ಫಾಲೋವರ್ಸ್ ಆಯಿತು ಅಂತ ನನ್ನ ನೋಡಿ ಖುಷಿಪಟ್ಟವರು ಸ್ವಲ್ಪ ಜನ, ಆದರೆ ಹೊಟ್ಟೆ ಉಳ್ಕೊಂಡವ್ರು ತುಂಬ ಜನ. ಆ್ಯಕ್ಚುಲಿ ಅದೆಲ್ಲ ಇರುತ್ತಲ್ಲ ಗೈಸ್, ಒಬ್ಬ ಮನುಷ್ಯ ಅಂದಮೇಲೆ ಒಂದು ಹೊಗಳೋರು ಇರ್ತಾರೆ, ತೆಗ್ಲೋರು ಇರ್ತಾರೆ. ಎಲ್ಲದನ್ನೂ ಆ್ಯಕ್ಸೆಪ್ಟ್ ಮಾಡಿಕೊಂಡು ಎಲ್ಲದಕ್ಕೂ ಖುಷಿ ಪಡ್ಕೊಂಡು ಮುಂದೆ ಹೋಗ್ಬೇಕಷ್ಟೇ. ಬೇಜಾರಾದರೂ ಖುಷಿಯಾದರೂ ಏನೇ ಆದರೂ ಒಂದು ಚಿಕ್ಕ ಸ್ಮೈಲ್ ಮೂಲಕ ಅವ್ರಿಗೆ ಉತ್ತರ ಕೊಡ್ತೀನಿ. ನನ್ನ ಸ್ಮೈಲೇ ಅವ್ರಿಗೆ ಉತ್ತರ ಆಗಿರುತ್ತೆ. ಅವ್ರು ನನ್ನ ಆಡ್ಕೊಂಡ್ರು ಅಷ್ಟೇ, ಅವ್ರು ನನ್ನ ಏನೇ ಅಂದರು ಏನೇ ಮಾಡಿದ್ರು ನನ್ನ ನಗು ಒಂದು ಸಾಕು ಅವ್ರನ್ನ ಸೋಲ್ಸೋಕ್ಕೆ. ಈ ನಗು ಯಾವಾಗಲೂ ನನ್ನ ಜೊತೆ ಇದ್ದೇ ಇರುತ್ತೆ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ಹೀಗೆ ಇರಲಿ ನನ್ನ ಮೇಲೆ ಯಾವಾಗಲೂ ಅಂತ ಕೇಳ್ಕೊತೀನಿ ನಾನು. ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು. ಒಂಥರ ಈ ಹೆಂಗೆ ಅಂತಂದರೆ ಇವಾಗ ಏನು ಅಂದ್ಕೊಳ್ದಲ್ಲೇ ಇರೋರಿಗೆ ಏನಾದರೂ ಒಂದು ಆದರೆ ಎಷ್ಟು ಖುಷಿಯಾಗುತ್ತೆ ನೋಡಿ. ಅದಕ್ಕಿಂತ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ನನಗೆ. ಆ್ಯಕ್ಚುಲಿ ಗೈಸ್ ಇನ್ನೊಂದೇನಪ್ಪ ಅಂದರೆ ನನಗೆ ಐಫೋನ್ ತೊಗೋಬೇಕು ಅನ್ನೋದು ನನಗೆ ಸಿಕ್ಕಾಪಟ್ಟೆ ಆಸೆ ಐತೆ. ನಮ್ಮ ಮನೇಲೆಲ್ಲ ಬೇಡ ಅಂತ ಇದ್ದಾರೆ, ವೇಸ್ಟು ಐಫೋನ್ ವೇಸ್ಟು ಅಂತ ಇದ್ದಾರೆ. ಬಟ್ ನನಗೆ ದುಡ್ಡು ವೇಸ್ಟ್ ಆಗುತ್ತೆ ಅಂತಲ್ಲ, ನನಗೆ ಅದೇನೋ ನನ್ನ ಕೈಯಲ್ಲಿ ಒಂದು ಸತಿನಾದರೂ ನನಗೆ ಹಿಡ್ಕೊಂಡು, ಅಂದರೆ ಬೇರೆ ಫೋನ್ ಹಿಡ್ಕೊಳ್ಳೋದಲ್ಲ, ನನ್ನದು ನಾನು ತಗೊಂಡೆ ಅಂತ ಒಂದು ಸತಿನಾದರೂ ನನ್ನ ಕೈಯಲ್ಲಿ ಹಿಡ್ಕೋಬೇಕು ನಾನು ಐಫೋನು ಅನ್ನೋದು ಸಿಕ್ಕಾಪಟ್ಟೆ ಭಯಂಕರ ಆಸೆ ಇದೆ. ನೋಡೋಣ ಆದಷ್ಟು ಬೇಗ ತಗೊಳ್ಳುವ ಐಫೋನು. ನಮ್ಮ ಮಮ್ಮಿ ಹೇಳ್ತಾ ಇದ್ದಾರೆ ಐಫೋನ್ ಮೇಲೆಲ್ಲ ಇನ್ವೆಸ್ಟ್ ಮಾಡೋದು ವೇಸ್ಟು, ಒಂದು ಚೆನ್ನಾಗಿರೋದೊಂದು ಫೋನ್ ಕಮ್ಮಿ ದುಡ್ಡಿಗೆ ಚೆನ್ನಾಗಿ ಕ್ಯಾಮ್ರಾ ಇರೋವಂಥ ಒಂದು ಫೋನ್ ತಗೋ, ಅದೇ ಐಫೋನ್ ತಗೊಳ್ಳೋ ದುಡ್ಡಿಗೆ ಒಡವೆ ಮಾಡಿಸ್ಕೊ ಅಂತ ಇದ್ದಾರೆ.
ನಾನು ಕನ್ಫ್ಯೂಸ್ ಆಗಿದ್ದೀನಿ ಇದ ಅದ ಅಂತ. ನಿಮಗೆ ಏನು ಮಾಡಿದ್ರೆ ಚೆಂದ ಅಂತ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಇನ್ನೊಂದು ಏನಪ್ಪ ಅಂತ ಅಂದರೆ ಗೈಸ್, ನನಗೆ ಇನ್ನೊಂದು ಏನು, ನನಗೆ ಆ್ಯಕ್ಚುಲಿ ನಾನು ಈ 50,000 ಜನ ಫಾಲೋವರ್ಸ್ ಆಗಿರೋದನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಲೈಫಲ್ಲಿ. ಏನಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ಬೆಸ್ಟ್ ಫ್ರೆಂಡು ಪಲ್ಲವಿ. ಅವಳ ಬರ್ಡೇ ಇವತ್ತು ಜೂನ್ 26 ಅಲ್ಲ, ಅದು ನೋಡಿದ್ರೆ ನನಗೆ ನಿಜ ಹೊಡೆದೇ ಬಿಡ್ತಾಳೆ ಗೈಸ್. ಇವತ್ತು ಜೂನ್ 25 ಅವಳ ಬರ್ಡೇ ಇವತ್ತು. ಅವಳ ಬರ್ಡೇ ದಿನವೇ ನನಗೆ 50,000 ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಅವಳ ಬರ್ಡೇ ದಿನವೇ ಕಂಪ್ಲೀಟ್ ಆಯ್ತಲ್ಲ ಅನ್ನೋದಕ್ಕೆ ಭಯಂಕರ ಖುಷಿ ಆಯಿತು. ಅವಳು ಅಷ್ಟೇ ಸಿಕ್ಕಾಪಟ್ಟೆ ಖುಷಿಪಟ್ಲು 50,000 ಫಾಲೋವರ್ಸ್ ಆಗಿರೋದಕ್ಕೆ. ಅವಳ ಬರ್ಡೇ ಕೂಡ ಇವತ್ತು. ಎಲ್ಲರೂ ವಿಶ್ ಮಾಡಿ ಅವಳಿಗೆ ಹ್ಯಾಪಿ ಬರ್ಡೇ ಪಲ್ಲವ್ವ. ಯಾವಾಗಲೂ ಚೆನ್ನಾಗಿಟ್ಟಿರ್ರಿ ದೇವರು ಅವಳನ್ನ. ಆ್ಯಕ್ಚುಲಿ ಗೈಸ್ ಇನ್ನೊಂದು ಹೇಳಲೇಬೇಕು, ನನಗೆ ನಮ್ಮ ಫ್ಯಾಮಿಲಿ ಹೇಳಿದೆ, ನಮ್ಮ ಫ್ಯಾಮಿಲಿ ಬಿಟ್ಟು ನನಗೆ ಇನ್ನಿಬ್ಬರು ತುಂಬ ಸಪೋರ್ಟಿವ್ ಅಂತ ಅಂದರೆ, ಒಂದು ಪಲ್ಲು, ಇನ್ನೊಂದು ರವಿ ಅಂತ ಇದ್ದಾನೆ ನನ್ನ ಫ್ರೆಂಡ್. ಅವನು ಏನಪ್ಪ ಅಂದರೆ ನಾನು ರೀಲ್ಸ್ ಮಾಡ್ದಲೇ ಇದ್ದಾಗಲಿ, ನಾನು ವ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಅರ್ಧಕ್ಕೆ ಸ್ಟಾಪ್ ಮಾಡಿದಾಗಲಿ ನನಗೆ ಇಲ್ಲ ನಿನ್ನ ಕೈಲಿ ಆಗುತ್ತೆ ಮಾಡು, ನೀನು ಮಾಡ್ತೀಯ ಮಾಡು, ಏನಾದರೂ ಒಂದು ಆಗುತ್ತೆ ನೀನು ಮಾಡು, ನಿನ್ನ ಕೈಲಾಗುತ್ತೆ ಅಂತ ನಾನು ಕುಗ್ದಾಗ ನನಗಾಗಲ್ಲ ಅಂತ ನಾನು ತುಂಬ ಹಿಂದೆ ಹೋದಾಗ ನನಗೆ ತುಂಬ ಮೋಟಿವೇಟ್ ಮಾಡ್ತಾರೆ ನನ್ನ ಫ್ರೆಂಡ್ಸು. ಎಕ್ಸ್ಪೆಷಲಿ ಅವರಿಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಥ್ಯಾಂಕ್ ಯು. ನಿಮ್ಮ ಋಣ ಯಾವತ್ತೂ ನಾನು ಮರೆಯಲ್ಲ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಯಾವಾಗ್ಲೂ. ಹಾಗೆ ಅದು ಬಿಟ್ಟರೆ ನನ್ನ ಫ್ರೆಂಡ್ಸ್ಗಳ ಬಗ್ಗೆ ಹೇಳಬೇಕಾದ್ರೆ, ನನ್ನ ಫ್ರೆಂಡ್ಸ್ ಗೊತ್ತು ನಿಮಗೆಲ್ಲ, ಚಿಂದಂತವರು ನನ್ನ ಫ್ರೆಂಡ್ಸ್. ನನಗೆ ಏನೇ ಹೇಳಲಿ ಏನೇ ಮಾಡಲಿ ಅವ್ರು ಯಾವತ್ತಿದ್ರು ನನಗೆ ಇಲ್ಲಿ ಇರ್ತಾರೆ. ಏನಕ್ಕಂದರೆ ಲೈಫಲ್ಲಿ ಅವರಿಂದ ನಾನು ತುಂಬ 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 ಖುಷಿ ಪಟ್ಬಿಟ್ಟಿದ್ದೀನಿ. ಹೆಂಗೆ ಅಂತಂದರೆ ನನಗೆ ಇವತ್ತೇ ನನಗೆ ಏನಾದರೂ ಆದ್ರೂ ನಾನು ಬದುಕಿದ್ದಕ್ಕೂ, ನಾನು ಇದು ಮಾಡಿದ್ದಕ್ಕೂ ನನ್ನ ಲೈಫ್ ಸಾರ್ಥಕ ಆಯ್ತಪ್ಪ, ನನ್ನ ಲೈಫಲ್ಲಿ ನಾನು ಎಂಜಾಯ್ ಮಾಡೋದನಪ್ಪ ಜೀವನನ. ಇಷ್ಟು ಚೆನ್ನಾಗಿತ್ತು, ಇಷ್ಟು ಬೇಜಾರಾಗಿತ್ತು, ಇಷ್ಟು ಕೆಟ್ಟದಾಗಿತ್ತು, ಅಥವಾ ಇಷ್ಟು ಖುಷಿಯಾಗಿತ್ತು, ಇಷ್ಟು ಸಖತ್ತಾಗಿತ್ತು, ಇನ್ನು ಏನೇನಾದರೂ ವರ್ಡ್ಸ್ಗಳಿತ್ತು ಹೇಳೋದಕ್ಕೆ ಅಂತ ಅಂದರೆ ಅದು ಎಲ್ಲದೂ ನನ್ನ ಫ್ರೆಂಡ್ಸ್ಗಳಿಗೆ ಹೋಲಿಸ್ಬೇಕು. ಅಂತಂದರೆ ಅಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ನನಗೆ, ಅಷ್ಟು ಚೆನ್ನಾಗಿ ಕೇರ್ ಮಾಡಿದ್ದಾರೆ. ಜಗಳ ಆಡೋದ್ರಲ್ಲಾಗಿರ್ಬೋದು, ನಾವು ಎಷ್ಟೊಂದು ಸತಿ ಮಾತು ಬಿಟ್ಬಿಟ್ಟಿದ್ದೀವಿ. ಏನೇ ಆದ್ರೂ ಎಂಡ್ ಆಫ್ ದಿ ಡೇ ನಾವು ಫ್ರೆಂಡ್ಸೇ. ತುಂಬ ಯಾವ ಥರ ಅಂತಂದರೆ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ಗಳಿಗೂ ಖುಷಿ ಆಗುತ್ತೆ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಇನ್ನು ಒಬ್ರಿಗೆ ಮಾತ್ರ ಗೊತ್ತು 50K ಆಗಿದ್ದಾರೆ ಅಂತ. ಯಾರು ಅಷ್ಟು ಅಕೌಂಟೆಲ್ಲ ಚೆಕ್ ಮಾಡಲ್ಲ ನಮ್ಮದು. ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಅವ್ರಿಗೆಲ್ಲ ಹೇಗೆ ಅನಿಸ್ತು ಅನ್ನೋದನ್ನು ವ್ಲಾಗ್ ಮಾಡಾಕ್ತೀನಿ. ವಾಚ್ ಮಾಡ್ತಾಯಿರಿ ವ್ಲಾಗ್ನ, ಓಕೆನಾ ಗೈಸ್. ಏನಪ್ಪ ಅಂದರೆ ಹುಚ್ಚಿ ಥರ ಒಬ್ಬೊಬ್ಬಳೇ ಮಾತಾಡ್ತಾಯಿದ್ದೀನಿ ನೋಡಿ. ರೋಡಲ್ಲಿ ಯಾರೂ ಇಲ್ಲ, ಈಚೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಗೈಸ್. ನಮ್ಮ ಮನೆ ಹತ್ರ ಚೆನ್ನಾಗಿದೆ ಆ್ಯಕ್ಚುಲಿ ನೋಡಿ. ಈ ಹಳ್ಳಿಗಳ ಕಡೆ ಇರುತ್ತಲ್ಲ ಜಗದಿ, ಆ ಥರ ಇದೆ. ಅಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬರ್ಪ ನನಗೆ ನನಗೆ ನಾನೇನು 50K ಫಾಲೋವರ್ಸ್ ಮಾಡ್ಕೊಂಡಿದ್ದೀರಾ? 50K ಫಾಲೋವರ್ಸ್ ಅಕ್ಕ ಕೂತಿಕೋ. ನಮ್ಮ ಮಗಳು ನೋಡಿ, ನಮ್ಮ ಮಗಳು ನೋಡಲೇ ಇಲ್ಲ. ಕೊಡು, ಇನ್ನೊಂದ್ಸತಿ ಕೊಡು. ಇದು ಆ್ಯಡ್ ಮಾಡಿರೋದು ಕ್ಲಿಪ್ಪಿಂಗ್ಸು ನಮ್ಮ ಕೆಲಸದ ಹತ್ರ. ಆ್ಯಕ್ಚುಲಿ ಇದು ನಾನೇ ಬೇಕಂತ ಇದು ಮಾಡಿದ್ದು. 50K ಅಂತ ಪ್ಲೇಟ್ ಮೇಲೆ ಬರೆಸಿ, ಚಾಕ್ಲೇಟ್ ಸಿರಪ್ಪಲ್ಲಿ ಬರೆಸಿ, ಬ್ರೌನಿ ಮತ್ತು ಇದನ್ನು ಇಟ್ಬಿಟ್ಟು ಸುಮ್ಮನೆ ಒಂದು ಮೆಮೊರಬಲ್ ಆಗಿರಲಿ ವರ್ಕ್ ಪ್ಲೇಸಲ್ಲಿ ಅಂತ ಅಂದ್ಬಿಟ್ಟು ಮಾಡಿದ್ದು. ಇನ್ನೊಂದು ಏನಪ್ಪ ಅಂತ ಅಂದರೆ, ನೀವು ನನ್ನ ವಿಡಿಯೋನ ಫ್ರೀ ಮಾಡ್ಕೊಂಡು ನೋಡಿ, ಅಥವಾ ಏನು ಕೆಲಸ ಇಲ್ದಲೇ ಇದ್ದಾಗ ನೋಡಿ ಅಂತ ನಾನು ನಿಮ್ಗೆ ಹೇಳಲ್ಲ. ಈ ಹೌಸ್ ವೈಫ್ಗಳು ಮನೇಲಿ ಪಾತ್ರೆ ತೊಳೆಯೋವಾಗ, ಇಲ್ಲ ಏನಾದರೂ ಕೆಲಸ ಮಾಡೋವಾಗ ನನ್ನ ವ್ಲಾಗ್ಗಳನ್ನ ನೋಡಿ ಇಟ್ಬಿಟ್ಟು ನೋಡ್ತಾಯಿರಿ ನನ್ನ ವ್ಲಾಗ್ನ. ಕೆಲ್ಸಕ್ಕೆ ಹೋಗೋರು ಬಸ್ಸಲ್ಲಿ ಟ್ರಾವೆಲ್ ಮಾಡೋವಾಗ, ಅಥವಾ ಅವ್ರಿಗೆ ಫ್ರೀ ಟೈಮ್ ಇದ್ದಾಗ ಎಲ್ಲ ವಾಚ್ ಮಾಡ್ತಾಯಿರಿ. ಹೇಗೆ ಅನಿಸುತ್ತೆ ನನ್ನ ವ್ಲಾಗು, ಇನ್ನು ಹೇಗೆ ಮಾಡ್ಬೋದು ಬೆಟರಾಗಿ
ಆ್ಯಕ್ಚುಲಿ ಗೈಸ್ ನನಗೆ ನನ್ನ ಫ್ರೆಂಡ್ಸ್ಗಳ ಜೊತೆ ಚಾಲೆಂಜ್ ವೀಡಿಯೋಗಳನ್ನ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ. ಆದಷ್ಟು ಬೇಗ ಏನಂದರೆ ಎಲ್ಲ ಕೆಲ್ಸಕ್ಕೆ ಹೋಗೋದ್ರಿಂದ ವ್ಲಾಗ್ಗಳನ್ನ ಮಾಡೋಕ್ಕಾಗ್ತಾ ಇಲ್ಲ ಸರಿಯಾಗಿ. ಆದಷ್ಟು ಬೇಗ ನಿಮಗೋಸ್ಕರ ಎಲ್ಲರೂ ಸಿಕ್ಕಿ ಚಾಲೆಂಜಿಂಗ್ ವಿಡಿಯೋಸ್ಗಳನ್ನ ಮಾಡ್ತೀವಿ ಖಂಡಿತವಾಗ್ಲೂ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಏನಕ್ಕಪ್ಪ ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಪೋಸ್ಟ್ ಮಾಡಿದ್ರು ಆ ನೋಟಿಫಿಕೇಷನ್ ನಿಮಗೆ ಬರುತ್ತೆ.